ಸಂಧಾನ ಸಕ್ಸಸ್ ಆಗಿಲ್ಲ ಈಗ ಸದ್ಯಕ್ಕೆ. ಮಾಲೂರು ಶಾಸಕ ರಂಜೇಗೌಡ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಮಾತನಾಡೋದಾಗಿ ಹೇಳಿದ್ದಾರೆ. ಅದನ್ನೇ ಹೇಳಿದ್ದು, ತಾತ್ಕಾಲಿಕವಾಗಿ ಡ್ರಾಮಾ ಮುಂದೂಡಿಕೆ ಆಗಿದೆ ಅಂತ. ಸಿಎಂ ಬಂದ ಮೇಲೆ ಭೇಟಿ ಮಾಡಿ ಚರ್ಚೆಯನ್ನ ಮಾಡ್ತೀವಿ, ಯಾರಿಗಾದ್ರೂ ಟಿಕೆಟ್ ಕೊಡ್ಲಿ, ಆದ್ರೆ ಮುನಿಯಪ್ಪ ಕುಟುಂಬಕ್ಕೆ ಮಾತ್ರ ಬೇಡ. ಅವ್ರ ಪಟ್ಟು ಇಷ್ಟ. ಕೋಲಾರದಲ್ಲಿ ಮುನಿಯಪ್ಪ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿದ್ದೇವೆ ಅಂತ ಹೇಳಿ ಮಾಲೂರು ಶಾಸಕ ನಂಜೇಗೌಡರ ಹೇಳಿಕೆ ಇದು. ಇಲ್ಲ, ಸಂಧಾನ ಸಭೆ ಅಂತಲ್ಲ, ಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳು ಎಲ್ಲ ಏನು ತೀರ್ಮಾನ ತಗೋತಾರೆ ನೋಡ್ಬೇಕು. ಈಗ ಜಿಲ್ಲಾ ಅವರಿಗೆ ಕೊಡಬಾರ್ದು ಅನ್ನೋದು ಪಟ್ಟು ಹಿಡಿದಿದ್ದೀರಾ? ಹೌದು, ಮೊದಲೇ ಹೇಳಿದೀವಲ್ಲ, ಕೊಡೋದು ಬೇಡ ಅಂತ ಮೊದಲೇ ಹೇಳಿದ್ದೀವಿ ನಾವು. ಮತ್ತು ಈಗ ನಾವು ರಾಜೀನಾಮೆ ಕೊಡೋಕೆ ತೀರ್ಮಾನ ತಗೊಂಡಿದ್ದೀವಿ. ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲಾ ಮಂತ್ರಿಗಳು ಕಳಿಸಿದ್ದಾರೆ, ಸುರೇಶ್ ಅವ್ರನ್ನ. ಅವ್ರು ಮಾತನಾಡ್ತಾ ಇದ್ದಾರೆ, ಏನು ತೀರ್ಮಾನ ಆಗ್ತದೆ ನೋಡೋಣ. ಅಂದರೆ ಸಂಧಾನ ಸಕ್ಸಸ್ ಆಗುತ್ತೆ ಅಥವಾ ಅವ್ರಿಗೆ ಟಿಕೆಟ್ ಕೊಡದೇ ಇದ್ರೆ ನೀವು ನಿಮ್ಮ ನಿರ್ಧಾರನ ವಾಪಸ್ ಏನು ಮಾಡ್ತಾರೆ ನೋಡೋಣ. ಈಗ ಸ್ವಲ್ಪ ಕಾದು ನೋಡ್ಬೇಕಲ್ಲ. ವಾಪಸ್ ತಗೊಳ್ತೀರಾ? ವಾಪಸ್ ತಗೊಳ್ತೀರಾ? ನಾವು ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ನಾವು 5 ಜನ, 3 ಜನ ಶಾಸಕರುಗಳು, 2 MLCಗಳು ಬಂದಿದ್ದಾರೆ, ಬಂದು ಚರ್ಚೆ ಮಾಡ್ತಾ ಇದ್ದಾರೆ. ಏನು ತೀರ್ಮಾನ ಆಗ್ತದೆ ನೋಡೋಣ, ಏನು ಹೇಳ್ತಾರೆ. ಈಗ ಮುನಿಯಪ್ಪ ಅವರು ಹೇಳ್ತಾ ಇದ್ದಾರೆ, ರಮೇಶ್ ಕುಮಾರ್ ಅವರನ್ನ ಮತ್ತೆ ಅವರ ಟೀಮ್ ಅನ್ನ ನಾನೇ ರಾಜಕಾರಣಕ್ಕೆ ತಗೊಂಡ್ಬಂದಿದ್ದು, ಈಗ ನಮ್ಮ ವಿರುದ್ಧನೇ ಮಾತಾಡ್ತಾ ಇದ್ದಾರೆ. ಅವ್ರು ಸೀನಿಯರ್ ಇದ್ದಾರೆ, ನಾನು ಅವರು ಅಷ್ಟು ಮಾತಾಡೋಕೆ ಆಗೋದಿಲ್ಲ. ನಾವೆಲ್ಲ ತುಂಬ ಬೇಜಾರಲ್ಲಿದ್ದೀವಿ. KH ಮುನಿಯಪ್ಪನವರಪ್ಪ ಅಂತ ಪ್ರತಿ ತಾಲೂಕಲ್ಲಿ 2 ಗುಂಪು ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಬಂದಿದ್ದು ಸಾಕಾಗಿದೆ. ಮತ್ತೆ ಅದಕ್ಕೆ ಅವಕಾಶ ಬೇಡ ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ನನ್ನ ತಾಲೂಕಲ್ಲೂ ಕೂಡ ನಾನು ಸುಮಾರು 20 ವರ್ಷ ಆದಮೇಲೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದೀನಿ. 2ನೇ ಸಾರಿ ಗೆದ್ದಿದ್ದೆ. 1ನೇ ಸಾರಿ ಸುಮಾರು ಲೀಡಲ್ಲಿ ಗೆದ್ದೆ, 2ನೇ ಸಾರಿ ತುಂಬ ಕಷ್ಟದಲ್ಲಿ ಗೆದ್ದೆ. ಆ ಕಷ್ಟದಲ್ಲಿ ಗೆಲ್ಲೋದಕ್ಕೂ ಕೂಡ KH ಮುನಿಯಪ್ಪನವ್ರ ಪಾತ್ರ ಇದೆ. ಸಪ್ರೇಟ್ ಸಭೆಗಳು ಮಾಡೋದು, ಸಪ್ರೇಟ್ ಗುಂಪುಗಳು ಮಾಡೋದು, ಪ್ರತಿ ತಾಲೂಕಲ್ಲಿ ಇದೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಬೇಡ ಅಂತೇಳಿ ನಮ್ಮ ಎಲ್ಲರ ಅಭಿಪ್ರಾಯ ಹೈಕಮಾಂಡ್ ಕೊಟ್ಟಿದ್ವಿ. ಪೊಲಿಟಿಕಲ್ ಬ್ಯೂರೋ ಇಂದ ನನ್ನ ಸಹೋದ್ಯೋಗಿ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈಗ ಅವರವರ ವೈಯಕ್ತಿಕವಾಗಿ ಕೆಲವೊಂದಿಷ್ಟು ನೋವುಗಳನ್ನು ಅವರು ಅನುಭವಿಸಿದಕ್ಕೋಸ್ಕರ ಈಗ ಮುನಿಯಪ್ಪನವರ ವಿರುದ್ಧ ತಿರುಗಿ ಬಿದ್ದಂಗೆ ಕಾಣಿಸ್ತಾ ಇದ್ದಂಗೆ ಇದೆಯಲ್ವಾ ಈಗ? ಅರುಣ್, ಖಂಡಿತವಾಗಿಯೂ ಕೂಡ ಹೌದು. ಕೋಲಾರದಲ್ಲಿ ತೀರಾ ಹೈಕಮಾಂಡ್ ಕೈ ಮೀರಿ ಹೋಗಿಬಿಟ್ಟಿದೆ. ಅಲ್ಲಿ ಬಿಕ್ಕಟ್ಟು, ಟಿಕೆಟ್ ಬಿಕ್ಕಟ್ಟು. ಆ ಹಿನ್ನೆಲೆಯಲ್ಲೇ ಬಹಳ ದೊಡ್ಡ ಮಟ್ಟದಲ್ಲಿ ತಲೆನೋವಾಗಿರುವಂಥದ್ದು. ಈಗ 1 ದಿನದ ಗಡುವು ತೆಗೆದುಕೊಂಡಿದ್ದಾರೆ. ಈ 1 ದಿನದಲ್ಲಿ ಆದಷ್ಟು ಬೇಗ ಅಭ್ಯರ್ಥಿಯನ್ನು ಫೈನಲ್ ಮಾಡಲೇಬೇಕು. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ 4 ಕ್ಷೇತ್ರಗಳ ಟಿಕೆಟ್ ಹಂಚಿಕೆ ಮಾಡ್ತಾರೆ, ಕೋಲಾರವನ್ನು ಕೂಡ ಸೇರಿಸಿ. ಈಗ ಕೋಲಾರ ಬಿಕ್ಕಟ್ಟು ಯಾವ ರೀತಿ ಶಮನ ಮಾಡ್ತಾರೆ ಅನ್ನೋಂಥದ್ದು ಕಾದು ನೋಡಬೇಕು. ತೀರಾ ರಾಜೀನಾಮೆ ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಹೋಗಿ ತೀರಾ ಹೈಕಮಾಂಡ್ಗೆ ಎಚ್ಚರಿಕೆ ಕೊಡುವಂಥದ್ದು, ಹೈಕಮಾಂಡ್ಗೆ ಒತ್ತಡ ತಂತ್ರ ಇರುವಂಥದ್ದು, ಹೈಕಮಾಂಡ್ ನಾಯಕರ ಮೇಲೆ ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡುವಂಥದ್ದು, ಇದನ್ನು ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈಗ ಮುಖ್ಯಮಂತ್ರಿಗಳು, AICC ನಾಯಕರುಗಳು, ಉಪಮುಖ್ಯಮಂತ್ರಿಗಳ ಮಧ್ಯಪ್ರವೇಶದಿಂದ ಒಂದು ರೀತಿಯಲ್ಲಿ ತಾತ್ಕಾಲಿಕ ತೇಪೆ ಹಚ್ಚುವಂಥ ಕೆಲಸ ಆಗಿದೆ. ರಾಜೀನಾಮೆ ಕೊಡೋದಕ್ಕೆ ಹೋದಂತಹ ಶಾಸಕರುಗಳು ಕಡೆಗಳಿಯಲ್ಲಿ ರಾಜೀನಾಮೆ ಕೊಡೋದ್ರಿಂದ ಹಿಂದಕ್ಕೆ ಸರಿದಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಮೈಸೂರಲ್ಲಿದ್ದಾರೆ, ಅವರು ಬಂದ ನಂತರ ಮತ್ತೆ ಅವ್ರನ್ನೂ ಕೂಡ ಭೇಟಿ ಮಾಡಿ ಚರ್ಚೆ ಮಾಡ್ತಾರೆ. ಆದರೆ ಮುಖ್ಯಮಂತ್ರಿಗಳು ಮನವೊಲಿಕೆ ಮಾಡ್ಬೋದು, ಆದರೆ ಇಲ್ಲಿ ಎಡಗೈ ಬಲಗೈ ಎಷ್ಟು ಮಟ್ಟಿಗೆ ಜಟಾಪಟಿ ಹೋಗಿದೆ ಅಂದರೆ ಖಂಡಿತವಾಗಿಯೂ ಕೂಡ ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಕೊಡಲೇಬಾರ್ದು. ಕೊಟ್ಟರೆ ಮಾತ್ರ ನಾವು ಈ ಬಾರಿ ರಾಜೀನಾಮೆ ಕೊಟ್ಟೇ ಬಿಡ್ತೇವೆ ಅನ್ನುವಂಥ ತೀರ್ಮಾನಕ್ಕೆ ರಮೇಶ್ ಕುಮಾರ್ ಬಣದ ಶಾಸಕರುಗಳು ಬಂದಿದ್ದಾರೆ. ತೀರಾ ಅವ್ರ ಬಣದ ಬಲ ಜಾಸ್ತಿ ಇರೋ ಹಿನ್ನೆಲೆಯಲ್ಲಿ ಹೈಕಮಾಂಡ್ಗೂ ಕೂಡ ಒಂದು ರೀತಿಯಲ್ಲಿ ತಲೆಬೇನೆ. ಯಾವ ರೀತಿ ಪರಿಹಾರ ಸೂತ್ರ ಕಂಡುಕೊಳ್ಳುತ್ತೋ ಕಾದು ನೋಡಬೇಕು. ಒಂದು ಹಂತದ ರಾಜೀನಾಮೆ ಕೊಡೋದ್ರಿಂದ ತಡೆ ಹಿಡಿದಿದ್ದಾರೆ. ಇನ್ನು ನಾಳೆ ಇದೇ ಪುನರಾವರ್ತನೆ ಆದರೆ ಏನು ಮಾಡ್ತಾರೆ ಅನ್ನುವಂಥದ್ದು. ಹಾಗಾಗಿ ಈಗ ಚಿಕ್ಕಪೆದ್ದನವ್ರಿಗೆ ಟಿಕೆಟ್ ಕೊಡಬೇಕಾ ಕೊಡಬಾರ್ದಾ ಅನ್ನುವಂಥ ಒಂದು ಗೊಂದಲದಲ್ಲಿ ಹೈಕಮಾಂಡ್ ನಾಯಕರು ಇದ್ದಾರೆ. ಇವತ್ತು ರಾತ್ರಿ ಚರ್ಚೆಯಾಗಿ ಇವತ್ತು ರಾತ್ರಿ ಫೈನಲ್ ಮಾಡುವ ಸಾಧ್ಯತೆ ಇದೆ. ಯಾರಿಗೆ ಟಿಕೆಟ್ ಕೊಡ್ತಾರೆ ಅದರ ಆಧಾರದ ಮೇಲೆ ಮುಂದಿನ ರಾಜಕೀಯ ಪ್ರಹಸನ ಕೋಲಾರದಲ್ಲಿ ಮುಂದುವರಿಯುತ್ತೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಅವರವ್ರ ವೈಯಕ್ತಿಕವಾಗಿ ಏನೋ ಒಂದಿಷ್ಟು ಅಸಮಾಧಾನಗಳಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಂಜೇಗೌಡರು ಹೇಳ್ತಾ ಇದ್ದಂಥ ಮಾತಿನ ಪ್ರಕಾರ ಅವರ ಕ್ಷೇತ್ರದಲ್ಲಿ 2 ಗುಂಪುಗಳನ್ನೆಲ್ಲ ಮಾಡಿ ಮುನಿಯಪ್ಪನವ್ರ ಸಭೆಗಳನ್ನು ಮಾಡಿದರು. ಇದು ಕೋಲಾರದ ಬಹುತೇಕ ಕ್ಷೇತ್ರಗಳಲ್ಲಿ ಇದೇ ರೀತಿಯಾಗಿ ಮುನಿಯಪ್ಪನವ್ರು ಮಾಡಿದ್ದಾರೆ. ಹಾಗಾಗಿ 2 ಬಣ ಮಾಡುವಂತಹ ವ್ಯಕ್ತಿಗೆ ಕೊಡಲೇಬಾರ್ದು, ಅವರ ಕುಟುಂಬಕ್ಕೇ ಬೇಡ ಅನ್ನುವಂಥ ಮಾತನ್ನೇ ಈಗ ಬಹುತೇಕ ಅಲ್ಲಿ 5 ಶಾಸಕರು ಮಾತನಾಡ್ತಿದ್ರು. 3 ಶಾಸಕರು, 2 ವಿಧಾನ ಪರಿಷತ್ನ ಸದಸ್ಯರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗ ತಾತ್ಕಾಲಿಕವಾಗಿ ರಾಜೀನಾಮೆ ಕೊಡುವಂಥ ಏನು ಡ್ರಾಮಾ ಇದೆ ಅದನ್ನು ಈಗ ಮುಂದೂಡಿಕೆಯನ್ನು ಮಾಡಿದ್ದಾರೆ. ಸಂಜೆ ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆಯನ್ನು ಮಾಡಿ ತದನಂತರ ಒಂದು ನಿರ್ಧಾರಕ್ಕೆ ಬರ್ತಾರೆ. ಈಗ ಪೂರ್ಣವಾಗಿ ಅಸಮಾಧಾನ ಶಮನವಾಗಿಲ್ಲ.
ಸಂಧಾನ ಸಕ್ಸಸ್ ಆಗಿಲ್ಲ, ತಾತ್ಕಾಲಿಕವಾಗಿ ಮುಂದೂಡಿಕೆ ಆಗಿದೆ ಅನ್ನುವಂಥದ್ದಂತೂ ಸ್ಪಷ್ಟವಾಗಿದೆ. ಸಂಜೆ ಇದರ ಬಗ್ಗೆ ಒಂದಿಷ್ಟು ನಿರ್ಣಯಗಳನ್ನು ಬರುತ್ತೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದರ ಬಗ್ಗೆ ಚರ್ಚೆಯನ್ನು ಮಾಡಿ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮುನಿಯಪ್ಪನವ್ರನ್ನ ದೂರ ಇಡುವಂಥ ಪ್ರಯತ್ನ ಅಲ್ಲಿರುವಂಥ ಶಾಸಕರೀಗ ಮಾಡ್ತಾ ಇದ್ದಾರೆ. ಇದು ಈಗಿನ ಜಿದ್ದಾಜಿದ್ದಿ ಅಲ್ಲ, ಸರಿಸುಮಾರು ಒಂದು 20-25 ವರ್ಷಗಳಿಂದ ಇರುವಂಥ ಜಿದ್ದಾಜಿದ್ದಿ. ಅಲ್ಲಿ ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಅನ್ನುವಂಥ ಜಿದ್ದಾಜಿದ್ದಿ ಇರ್ತಾ ಇತ್ತು. ಈಗ ರಮೇಶ್ ಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಳ್ಳುವಂಥ ಈ ಲೀಡರ್ಸ್ಗಳೆಲ್ಲ ಈಗ ಮುನಿಯಪ್ಪನವರ ವಿರುದ್ಧ ಬಹಿರಂಗವಾಗಿ ತಿರುಗಿ ಬಿದ್ದಿದ್ದಾರೆ.